ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಮೊನ್ನೆ MCC ಅವರು ಪ್ರೊವಿಷನಲ್ ರಿಸಲ್ಟ್ ಕೊಟ್ಟರು. ಆಮೇಲೆ MCC ಫೈನಲ್ ರಿಸಲ್ಟ್ ಬಂತು ಥರ್ಡ್ ರೌಂಡಿಂದು. ಡೈರೆಕ್ಟರ್ ಹೇಳಿದ ಹಾಗೆ ಥರ್ಡ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ಬಿಡ್ತೀವಿ ಅಂತ ಹೇಳಿದರು. ಅವ್ರ ಪ್ರಕಾರ ಮಾತಿನ ಪ್ರಕಾರ ಕರೆಕ್ಟಾಗಿದೆ. ಈಗ ಥರ್ಡ್ ರೌಂಡ್ ರಿಸಲ್ಟ್ ಬಂದಿದೆ. ಇದು ತಾತ್ಕಾಲಿಕ, ನೆನಪಿಡಿ, ಇದು ಪ್ರೊವಿಷನಲ್ ರಿಸಲ್ಟು. ಫೈನಲ್ ರಿಸಲ್ಟಿಗೆ ಸ್ವಲ್ಪ ಕೆಲವೊಂದು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಒಂದು ನನಗೇನು ಇಂಪಾರ್ಟೆಂಟ್ ಮತ್ತು ವಿಚಿತ್ರ ಅನಿಸಿದ್ದಂದರೆ, ಇಲ್ಲಿ ದಂತವೈದ್ಯಕೀಯ ಹಂಚಿಕೆ ಪಟ್ಟಿ ಮತ್ತು ವೈದ್ಯಕೀಯ ಹಂಚಿಕೆ ಪಟ್ಟಿ ಸಂಪೂರ್ಣ ಏಕೀಕರಣ ಅಂತಿದೆಯಲ್ಲ. ಮೂರನೇದು ನೋಡಿ, ಈಗ ಏನು 443 ಸೀಟ್ಸ್ ಜಸ್ಟ್ ಏನು ಇನ್ಕ್ರೀಸ್ ಆಗಿದ್ವಲ್ಲ, 9 ನ್ಯೂ ಮೆಡಿಕಲ್ ಕಾಲೇಜ್, 9 ಸೀಟ್ಗಳಲ್ಲಿ 9 ಮೆಡಿಕಲ್ ಕಾಲೇಜ್ಗಳಲ್ಲಿ, ಅದನ್ನು ಲಾಸ್ಟ್ ಟೈಮ್ ಅವ್ರಿಗೆ ಏನು ಸೀಟ್ ಸಿಕ್ಕಿತ್ತು ಅನ್ನೋದು ಕೂಡ ಅವರು ಕ್ಲೀನಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಯಾವ ಕೋರ್ಸಲ್ಲಿ ಯಾವ ಸೀಟ್ ಸಿಕ್ಕಿತ್ತು ಅದು ಲಾಸ್ಟ್ ರೌಂಡಲ್ಲಿ, ಈ ರೌಂಡಲ್ಲಿ ಅವ್ರಿಗೆ ಯಾವುದು ಸೀಟ್ ಅಪ್ಗ್ರೇಡ್ ಆಗಿದೆ ಅನ್ನೋ ಬಗ್ಗೆ ಕೂಡ ಇಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದು ತುಂಬ ಒಳ್ಳೆ ಇಂಪಾರ್ಟೆಂಟು ಡಿಸಿಷನ್ನು ಕೆಯಿಂದ ಕೊಟ್ಟಿರೋದು. ನಮಗೊಂದು ಸ್ವಲ್ಪ ಕ್ಲಾರಿಟಿ ಒಂದು ಸಿಗುತ್ತೆ ಇದರಿಂದ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಕೆಲವೊಬ್ಬ ಸ್ಟೂಡೆಂಟ್ಸಿಗೆ ಇಂಜಿನಿಯರಿಂಗ್ ಸಿಕ್ಕಿತ್ತು, BDS ಸಿಕ್ಕಿತ್ತು, ಅವರು ಕೂಡ MBBSಗೆ ಅಪ್ಗ್ರೇಡ್ ಆಗಿದೆ. ಸೊ ಓಕೆ, ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನೆಕ್ಸ್ಟ್ ನೋಟಿಸ್ ಓದ್ತಾ ಹೋಗೋಣ ಬನ್ನಿ. ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, 2025ನೇ ಸಾಲಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟ್ಗಳು 3ನೇ ಸುತ್ತಿನ ಸೀಟ್ ಹಂಚಿಕೆ ಮುಂದುವರೆದ ಮಾಹಿತಿ ಅಂತ ಇದೆ. ಇದು ಮುಂದೆ ಏನೇನು ಮಾಡಬೇಕು ಅನ್ನೋ ಇದರಲ್ಲಿ ಹೇಳ್ಕೊಡ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಅಂದರೆ, ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟ್ಗಳು ಹಂಚಿಕೆ 3ನೇ ಸುತ್ತಿನ ರಿಸಲ್ಟ್ನ ಇವತ್ತು ಪ್ರೊವಿಷನಲ್ ರಿಸಲ್ಟ್ನ 24/10/2025ಕ್ಕೆ ಬಿಟ್ಟಿದ್ದಾರೆ. ಯಾವುದಾದ್ರೂ ನಿಮಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 25/10/2025 ಬೆಳಗ್ಗೆ 10 ಗಂಟೆಯ ಒಳಗೆ, ನಾಳೆ ಬೆಳಗ್ಗೆ 10 ಗಂಟೆಯ ಒಳಗೆ KA ಈ ಮೇಲ್ ಐ ಡಿಗೆ ನೀವು ಖುದ್ದಾಗಿ ಒಂದು ಮೇಲನ್ನು ಹಾಕಬೇಕು. ಏನಾದರೂ ಡಿಸ್ಕ್ರಿಪ್ಷನ್ಸೀಸ್ ಇದ್ದರೆ ಅದನ್ನು ನೋಡಿ ಅವ್ರು ಫೈನಲ್ ಆಗಿ ಒಂದು ರಿಸಲ್ಟನ್ನು ನಾಡ್ದು ಏನು 27ನೇ ತಾರೀಕು ಬಿಡ್ತಾರಲ್ಲ ಅವಾಗ ಕೊಡ್ತಾರೆ. ಸೊ ಥರ್ಡ್ ಪಾಯಿಂಟು, 3ನೇ ಸುತ್ತಿನ ಅಖಿಲ ಭಾರತ ಕೋಟಾದ ಅಡಿಯಲ್ಲಿ ಭಾಗವಹಿಸಿ ಸೀಟು ಪಡೆದಿರುವ ಹಾಗೂ KAನಲ್ಲಿಯೂ 3ನೇ ಸುತ್ತಿನ ಸೀಟನ್ನು ಪಡೆದಿರುವ ವಿದ್ಯಾರ್ಥಿಗಳು, ಅಂದರೆ ಯಾರು MCCಯಲ್ಲಿಯೂ ಕೂಡ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕು, KAದಲ್ಲೂ ಪಾರ್ಟಿಸಿಪೇಟ್ ಮಾಡೋ ಸೀಟ್ ಸಿಕ್ಕೋರು, ಒಂದು ವೇಳೆ ಅವರಿಗೆ ಸೀಟ್ ಸಿಕ್ಕು MCC ಅವರಿಗೆ ಬೇಕು, ಸೀಟ್ ಬೇಕು ಹಾಗೂ KAದವರಿಗೆ ಸೀಟ್ ಬೇಡ ಅನ್ನೋದಾಗಿದ್ದರೆ ಅವರು ಏನು ಮಾಡಬೇಕು, ಒಂದು ವೇಳೆ ಪ್ರಾಧಿಕಾರದ ಸೀಟನ್ನು ಉಳಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ, ಅಂದರೆ ಈ ಸೀಟ್ ಕರ್ನಾಟಕದ ಬೇಕು ನನಗೆ, MCCದು ಬೇಡ ಅಂದಿದ್ದಲ್ಲಿ ಲಿಖಿತವಾಗಿ ಒಂದು ರಿಟರ್ನಲ್ಲಿ ಪೇಪರಲ್ಲಿ ಬರೆದು ದಿನಾಂಕ 25/10/2025 ಮಧ್ಯಾಹ್ನ 12:15 ಒಳಗೆ KA ಮಲ್ಲೇಶ್ವರಂ ಆಫೀಸ್ ಏನಿದೆಯಲ್ಲ ಅಲ್ಲಿ ಖುದ್ದಾಗಿ ಹೋಗಿ ಮನವಿ ನೀಡಬೇಕು ಅಂತ ಹೇಳಿದ್ದಾರೆ. ಅಥವಾ ಇಫ್ ಫಿಸಿಕಲಾಗಿ ನೀವು ಹೋಗ್ಲಿಕ್ಕೆ ಆಗಲುದಿಲ್ಲ ಅಲ್ಲಿ ಅಂತ ಅನ್ನೋದಾಗಿದ್ದರೆ, ಅಥವಾ ತಾವು ಅರ್ಜಿಯಲ್ಲಿ ನಮೂದಿಸಿರುವ ಇಮೇಲ್, ಇದು ತುಂಬ ಇಂಪಾರ್ಟೆಂಟ್, ಯಾವುದೋ ಒಂದು ಮೇಲ್ ಐ ಡಿಯಿಂದ ನೀವು ಕಳಿಸಿದರೆ ಅದು ಅಕ್ಸೆಪ್ಟ್ ಆಗಲಿಕ್ಕಿಲ್ಲ. ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ಯಾವುದು ಮೇಲ್ ಐ ಡಿ ಕೊಟ್ಟಿದ್ದೀರಲ್ಲ ಅದೇ ಮೇಲ್ ಐ ಡಿಯಿಂದ KA ಇಮೇಲ್ ಐ ಡಿ KA.authority@ka.nic.in ನೀವು ಒಂದು ಇದೆಲ್ಲ ಬರೆದು, ನನಗೆ MCC ಸಿಕ್ಕಿದೆ, KA ಕೂಡ ಸಿಕ್ಕಿದೆ, ನಾನು KAನ ಸೀಟನ್ನು ನಾನು ಉಳಿಸ್ಕೊತೀನಿ ಅಂತ ನೀವು ಮೇಲ್ ಬರೆದು ಅವರಿಗೆ ಮೇಲ್ ಮಾಡ್ಬೋದು. ಐದರ್ ಡೈರೆಕ್ಟಾಗಿ ಫಿಸಿಕಲಾಗಿ ಹೋಗ್ಬೋದು ಅಥವಾ ಮೇಲ್ ಮಾಡಿ. ಸೊ ಇವೆರಡನ್ನು ಮಾಡಿದರೆ ಮಾತ್ರ ನಿಮಗೆ ಉಳಿಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಹೇಳ್ತಿದ್ದಾರೆ ನೋಡಿ ಇವರು 4th ಪಾಯಿಂಟಲ್ಲಿ, ಇಲ್ಲದಿದ್ದಲ್ಲಿ ಅಖಿಲ ಭಾರತೀಯ ಕೋಟಾದ ಅಡಿಯಲ್ಲಿ 3ನೇ ಸುತ್ತಿನ ಹಂಚಿಕೆಯಾದ ಸೀಟುಗಳನ್ನು ಪ್ರಾಧಿಕಾರದ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಿದ್ದರೂ ಸಹ ಇಂಥ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಗೆ ಪರಿಗಣಿಸುವುದಿಲ್ಲ, ಫೈನಲ್ ಸೀಟ್ ಅಲಾಟ್ಮೆಂಟಿಗೆ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅವರ ಫೀ ಏನಿರುತ್ತೆ, ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್, ಅದನ್ನು 4 ಫೀಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 30ನೇ ತಾರೀಕು 27ರಂದು ಮಧ್ಯಾಹ್ನ 12 ಗಂಟೆಗೆ ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದಾದ ಮೇಲೆ ದಿನಾಂಕ 30/10/2025 ಒಳಗೆ ಕಡ್ಡಾಯವಾಗಿ ಉಳಿದ ಶುಲ್ಕವನ್ನು ಪಾವತಿಸಿ, ಯಾವುದು ಎಷ್ಟು ಉಳಿದಿದ್ದು ಡಿಫ್ರೆನ್ಸ್ ಫೀಸ್ ಇದೆಯಲ್ಲ ಅದನ್ನು ಕೂಡ ಪಾವತಿಸಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ಎಲ್ಲ ಮೂಲ ದಾಖಲೆಗಳಿಂದ ಪ್ರವೇಶ ಪಡೆಯಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟಾಗಿದೆ. ಸೊ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಫೈನಲ್ ರಿಸಲ್ಟ್ ನಮಗೆ 27ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಬರುತ್ತೆ. ಏನಾದರೂ ಡಿಸ್ಕ್ರಿಪ್ಷನ್ಸೀಸ್ ಇದ್ದರೆ ಮೇಲ್ ಮಾಡಿ KAಗೆ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ. ಮತ್ತು ನಿಮಗೆ MCCಯಲ್ಲಿ ಸೀಟ್ ಸಿಕ್ಕೋರಿಗೆ ಮಾತ್ರ ಇಂಪಾರ್ಟೆಂಟ್ ಏನಂದರೆ, ಸೀಟ್ ಸಿಕ್ಕಿದ್ರೆ KAಗೆ ಡೈರೆಕ್ಟಾಗಿ ಖುದ್ದಾಗಿ ಹೋಗಿ ಒಂದು ಲೆಟರ್ ಕೊಡಿ ಅಥವಾ ಮೇಲ್ ಮಾಡಿ. ಸೊ ಇಷ್ಟು ಈ ವಿಡಿಯೋದಿಂದ ಇಂಪಾರ್ಟೆಂಟ್ ನಿಮಗೆ ಮಾಹಿತಿಯನ್ನು ತಿಳಿಸಲಿತ್ತು. ನಿಮಗಿದು ಇಷ್ಟ ಆಗಿದ್ದರೆ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.